ಇವನ್ ಯಾರೋ ಕುಡಿದ್ಬಿಟ್ಟು ಆಕೆಗೆ ಬ್ಯಾಡ್ ಟಚ್ ಮಾಡಿ ಮಿಸ್ಬಿಹೇವ್ ಮಾಡ್ದ ಅಂತ ಆಕೆ ಫುಲ್ ರೊಚ್ಚಿಗೆದ್ಬಿಟ್ಟು ಸರಿಯಾಗಿ ಬಾರಿಸ್ತಾ ಇದ್ಲು, ಸರಿಯಾಗಿ ಹೊಡೆದ್ಲು ಮಾತ್ರ. ಹ್ಯಾಪಿ ನ್ಯೂ ಇಯರ್! ಹೆಜ್ಜೆಗೆ ಒಬ್ರು ಪೊಲೀಸರು ಅವನ್ನ ಹಿಡ್ಕೊಂಡು ಸರಿಯಾಗಿ ಹೊಡೆದ್ರು. ಪೊಲೀಸ್ ಬಂದು ಒಂದ್ ಬಿಟ್ರು ನೋಡ್ಬೇಕಾಗಿತ್ತು. ಆ ಕಡೆಯಿಂದ ಬಿಡ್ಸ್ಕೊಳಕ್ ಆಗದೆ ಇರೋಂತ ಪರಿಸ್ಥಿತಿ ಕೂಡ ಅವ್ರಿಗಿತ್ತು. ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ಸ್ಪೆಕ್ಷನ್ ಮಾಡ್ತಾ ಇದಾರೆ ಒಂದ್ ರೌಂಡ್. ಸರಿಯಾಗಿ ಬಿಟ್ರು ಪೊಲೀಸರು. ಜೋರ್ಜರ್ಗೆ ವಾರ್ನಿಂಗ್ ಕೊಡ್ತಾ ಇದ್ರು, ಇವನ್ ಮೇಲೆ ಕೇಸ್ ಹಾಕ್ರಿ, ಇವನ್ನ ಬಿಡಬೇಡ್ರಿ, ಹಂಗೆ ಹಿಂಗೆ ಅಂತ. ಯಾವುದೋ ಒಂದು ಬಾರ್ಗೆ ಫುಲ್ಲು ಮುಚ್ಚಿಬಿಟ್ಟವ್ರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ರೈಟ್ ನಾವು ನಾನು ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ, ಹಾಗೂ MG ರೋಡ್ ನಿಯರ್ ಇದ್ದೀನಿ. ಸೊ ಇಲ್ಲಿ ಇವತ್ತು ಡಿಸೆಂಬರ್ 31 ಯಾವ್ಯಾವ ರೀತಿ ಸೀನ್ ಆಗುತ್ತೆ, ಏನಾಗುತ್ತೆ, ಯಾವ ರೀತಿ ಈ 31 ನೈಟಿಂದ ನಾವು ಹೊಸ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋದನ್ನ ನಾನು ಇಲ್ಲಿಂದ ನಿಮಗೆ ತೋರಿಸ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ನಾವು ಹೋಗಿದ್ದೇನೆ MG ರೋಡ್ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ಇಳ್ಬಿಟ್ಟು ಹೊರಗಡೆಗೆ ಬಂದಾಗ ಅಲ್ಲಿ ಆಲ್ಮೋಸ್ಟ್ ಚೆಕಿಂಗ್ ನಡೀತಾ ಇತ್ತು. ಬ್ರಿಗೇಡ್ ರೋಡ್ಗೆ ಎಂಟ್ರೆನ್ಸ್ ಅಲ್ಲೇನೆ ತುಂಬಾ ಜನ ಕ್ರೌಡ್ ಚೆಕಿಂಗ್ ನಡೀತಾ ಇತ್ತು. ಬ್ರಿಗೇಡ್ ರೋಡ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ನೋಡಿ ಯಾವ ಲೆವೆಲ್ಗೆ ಫುಲ್ ಲೈಟಿಂಗ್ಸ್ ಇಂದ ಡೆಕೋರೇಷನ್ ಮಾಡ್ಬಿಟ್ಟವ್ರೆ. ಬ್ರಿಗೇಡ್ ರೋಡ್ ಅಂತೂ ಫುಲ್ಲು ಕಲರ್ಫುಲ್ ಆಗಂತೂ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಪೊಲೀಸು, ಎಲ್ಲಿ ನೋಡಿದ್ರು ಪೊಲೀಸೇ. ಈ ಕಡೆ ನೋಡ್ತಾ ಇದ್ರಲ್ಲ ಚೆಸ್ಟ್ ಸ್ಟ್ರೀಟ್ ಒಳಗಡೆ ರೋಡ್ ಅಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಇರ್ಲಿಲ್ಲ. ಆ ಕಡೆ ಬ್ಯಾರಿಕೇಡ್ ಹಾಕಿ ನಮ್ಮನ್ನೆಲ್ಲ ಆ ಕಡೆಯಿಂದ ಬರಂಗೆ ಮತ್ತೆ ಈ ಕಡೆಯಿಂದ ಹೋಗೋ ರೀತಿ ಮಾಡ್ಬಿಟ್ಟಿದ್ರು. ಇಲ್ಲಿ ಸ್ಟಾರ್ಟ್ ಆದ್ರೆ ನಾವು ಮುಂದೆವರೆಗೂ ಹೋಗ್ಬೇಕಾಗಿತ್ತು, ಎಲ್ಲೂ ಆಚೆ ಗೀಚೆ ಎಲ್ಲೂ ದಾಟಂಗಿರ್ಲಿಲ್ಲ. ಗಾಯ್ಸ್, ಇವಾಗ ಚೆಸ್ಟ್ ಸ್ಟ್ರೀಟ್ ಇಂದ ಸ್ವಲ್ಪ ಮುಂದಕ್ಕೆ ಬಂದಿದೀವಿ. ಫುಲ್ ರಶ್ಶು, ಹೆಜ್ಜೆಗೆ ಒಬ್ರು ಪೊಲೀಸರು ಏನನ್ನ ಗಿಮ್ಮಿಗ್ ಅಂದ್ರೆ ತೆಗೆದು ಬಾರಿಸ್ಬಿಡೋ ಲೆವೆಲ್ ಅಲ್ಲಿ ಹಿಡಿದವ್ರೆಲ್ಲ ಪೊಲೀಸರು. ಬಂದ್ರೆ ಹುಷಾರು ನೀವು. ಇವನ್ ಯಾರೋ ಕುಡಿದ್ಬಿಟ್ಟು ಆಕೆಗೆ ಬ್ಯಾಡ್ ಟಚ್ ಮಾಡಿ ಮಿಸ್ಬಿಹೇವ್ ಮಾಡ್ದ ಅಂತ ಆಕೆ ಫುಲ್ ರೊಚ್ಚಿಗೆದ್ಬಿಟ್ಟು ಸರಿಯಾಗಿ ಬಾರಿಸ್ತಾ ಇದ್ಲು, ಸರಿಯಾಗಿ ಹೊಡೆದ್ಲು ಮಾತ್ರ. ಅಲ್ಲೆಲ್ಲೋ ಆಗಿರೋದ್ನ ಇನ್ಸಿಡೆಂಟ್ ನ ಸ್ವಲ್ಪ ದೂರದವರೆಗೂ ಅವನ್ನ ಎಳ್ಕೊಬಂದು ಎಲ್ಲರೂ ಪೊಲೀಸ್ಗೆ ಒಪ್ಸಿದ್ರು. ಆ ಹುಡುಗಿ ಜೊತೆಲಿ ಬಂದಿದ್ದ ಹುಡುಗರು ಅಷ್ಟೇ ಅವನ್ನ ಹಿಡ್ಕೊಂಡು ಸರಿಯಾಗಿ ಹೊಡೆದ್ರು. ಸೊ ಹೊಡೆದ್ಬಿಟ್ಟು ಪೊಲೀಸರಿಗೆ ಒಪ್ಸಿದ್ರು. ಅಲ್ಲಿರೋರ್ನೆಲ್ಲ ಆಲ್ಮೋಸ್ಟ್ ಪೊಲೀಸರೆಲ್ಲ ಕ್ಲಿಯರ್ ಮಾಡಕ್ ನೋಡ್ತಾ ಇದ್ರು. ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಆಗಿದ್ದು. ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇದ್ದಾಗ ಅವನು ಏನೋ ಬ್ಯಾಡ್ ಟಚ್ ಮಾಡ್ಬಿಟ್ಟು ಓಡೋಗ್ತಾ ಇದ್ದ. ಅವನ್ನ ಹಿಡ್ಕೊಬಿಟ್ಟು ಇವರು ಅವ್ರ ಗ್ಯಾಂಗ್ನವ್ರನ್ನ ಎಲ್ಲಾರನ್ನೂ ಕೇಳ್ತಾ ಇದ್ದಾರೆ, ಎಲ್ಲಿ ಅವನು ಏನು ಎತ್ತ ಅಂತ. ಗುರು ಯಾರಾದ್ರೇನಂತೆ, ಸೊ ಹೆಣ್ಮಕ್ಳ ಮೇಲೆ ಕೈ ಇಡಬಾರ್ದು, ಯಾವನೋ ಕುಡಿದ್ಬಿಟ್ಟು ಆ ರೀತಿ ಬ್ಯಾಡ್ ಟಚ್ ಮಾಡಿ ಮಿಸ್ಬಿಹೇವ್ ಮಾಡಿದ್ದು ಖಂಡಿತವಾಗ್ಲೂ ತಪ್ಪು ಅಲ್ವಾ. ಅದಕ್ಕೆ ಆ ಗ್ಯಾಂಗ್ ಎಲ್ಲನೂ ಸೇರಿಸ್ಕೊಂಡು ಫುಲ್ಲು ಜಗಳ ಮಾಡ್ತಾ ಇದ್ದಾರೆ. ಈ ರೀತಿ ಫೈನಲ್ ಆಗೋದು ಎಂಡ್ ಆಯಿತು. ಆಕೆ ಅಂತೂ ಫುಲ್ ಫ್ರಸ್ಟ್ರೇಟ್ ಆಗಿ ಹೋಗಿದ್ಲು. ಇಲ್ಲಿ ಕೂತಿದ್ದನ್ನು ನೋಡಿ ಪೊಲೀಸರು ಕೂರಿಸಿದ್ರು ಆರಾಮಾಗಿ. ಅವನ್ನ ತಪ್ಪಿ ಅವ್ನು ತುಂಬ ಕೇಳ್ಕೊಳ್ತಾ ಇದ್ದ, ನಾನೇನು ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ. ಇವನು ಈ ಕಡೆ ಇರೋನು ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ರು. ಹೊಸ ವರ್ಷದ ಮಹಿಮೆ, ಎಣ್ಣೆನ ವಾಟರ್ ಬಾಟ್ಲಿಗೆ ಹಾಕೊಂಡು ಫುಲ್ಲು ಮಸ್ತ್ ಮಜಾ ಮಾಡ್ತಾರೆ ರೋಡಲ್ಲಿ. ನಿಜವಾಗ್ಲೂ ಪೊಲೀಸ್ ಬಂದು ಒಂದು ಬಿಟ್ಟರು ನೋಡಬೇಕಾಗಿತ್ತು. ಕರೆಕ್ಟ್ ಟೈಮ್ಗೆ ನಾನು ವೀಡಿಯೋ ಬೇರೆ ಕಟ್ ಮಾಡಿಬಿಟ್ಟೆ ನೋಡಿ. ಅದಾದಮೇಲೆ ಅಣ್ಣ ಶಿಸ್ತಾಗಿ ತಗೊಂಡು ಆ ಕಡೆ ಸೈಡ್ಗೆ ಹೊರಟ್ಬಿಟ್ಟ. ನಮ್ಮ ಜನಗಳಿಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಗುರು. ಇವ್ರು ಯಾರೋ ಪಾಪ ಬೇರೆ ದೇಶದವರು ಇಲ್ಲಿ ಬಂದಿದ್ದಾರೆ, ಸ್ವಲ್ಪ ಓವರ್ ಆಗೋಗಿದ್ದಾರೆ. ಆಲ್ರೆಡಿ ಡ್ರಿಂಕ್ಸ್ ಮಾಡಿಬಿಟ್ಟು ಅವ್ರ ಜೊತೆಗೆ ಸೆಲ್ಫಿ ತೆಗೆಸ್ಕೊಳ್ಳೋಕ್ಕೆ ಅಂತ ಹೋಗಿ ಎಲ್ಲ ಮುಗಿಬಿದ್ದು ಅವ್ರ ಮ್ಯಾಲೆಲ್ಲ ದಬ್ಬ ಒಂದೇ ಸಮ ಬಿದ್ದರೆ ಇನ್ನೇನಾಗುತ್ತೆ ನೋಡ್ರಿ. ಅನ್ಕಂಫರ್ಟಬಲ್ ಆಗಿ ನೆನ್ನೆ ಟ್ರೀಟ್ ಮಾಡ್ತಾವ್ರೆ. ನಿಜವಾಗ್ಲೂ ನಮ್ಮವ್ರಿಗೆ ಅನ್ನಿಸ್ಬೇಕು ಪಾಪ. ಅವ್ರಿಗಂತೂ ಆ ಕಡೆ ತಳ್ಳಕ್ಕೂ ಆಗ್ತಿಲ್ಲ, ಈ ಕಡೆ ಒಂಥರ ನಶೆದಲ್ಲಿದ್ದರೆ ಇನ್ನೇನು ತಾನೇ ಮಾಡೋಕ್ಕಾಗತ್ತೆ. ಆದ್ರೂ ಎಲ್ಲರೂ ಸೆಲ್ಫಿ ತಗೊಳಕ್ಕೆ ಹೋಗ್ತಾವ್ರೆ. ಅದ್ರ ಜೊತೆಗೆ ಫುಲ್ಲು ನುಗ್ಲು, ಆ ಕಡೆಯಿಂದ ಬಿಡಿಸ್ಕೊಳಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ಕೂಡ ಅವ್ರಿಗಿತ್ತು. ಅದಾದಮೇಲೆ ಹೆಂಗೋ ನಾನು ಸ್ವಲ್ಪ ಬಿಡಿಸ್ಕೊಂಡು ಆಚೆಗೆ ಬಂದ್ರೆ, ಇವನು ನೋಡಿ, ಇವನು ಯಾರೋ ಈ ಲೆವೆಲ್ಗೆ ಫೋಟೋ ತಗೊಳಕ್ಕೆ ಹೋಯ್ತಾನೆ ಅವ್ರ ಜೊತೆಗೆ ಪಾಪ. ಕೊನೆಗೆ ಹಂಗೂ ಹಿಂಗೂ ಸ್ವಲ್ಪ ಜನ ಅವ್ರನ್ನ ಎಲ್ಲರನ್ನೂ ದೂರ ಮಾಡಿಬಿಟ್ಟು ಅವ್ರನ್ನ ಸ್ವಲ್ಪ ಸ್ಟೇಬಲ್ ಮಾಡಿ ಅವ್ರನ್ನ ಹೋಗೋಕ್ಕೆ ಹಿಂಗೆ ಬಿಟ್ಟರು. ಸೊ ಅದಾದಮೇಲೆ ಹಂಗೆ ತಟಾಡ್ಕೊಂಡು ಒಂದು ಸ್ವಲ್ಪ ದೂರದವರೆಗೂ ಹೋದರು. ನಿಜವಾಗ್ಲೂ ನಮ್ಮವರು ನಮಗೊಂಥರ ಫನ್ ಅನ್ನಿಸ್ಬೋದು. ಅವ್ರವ್ರು ಇರುತ್ತೆ, ಈ ರೀತಿ ಮಾಡಬಾರ್ದು ಅಂತ ನನಗಂತೂ ಅನ್ನಿಸ್ತು ನೋಡಿ. ಅಲ್ಲಿಂದ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಹೋದ್ರೂ ಅವ್ರ ಹಿಂದೆನೇ ಹೋಗಕ್ಕೆ ನಿಂತ್ಕೊಂಡ್ರು. ಈಗ 9 ಗಂಟೆ ನೋಡ್ತಾ ಇರ್ಬೋದು. ಒಳಗಡೆ ಎಲ್ಲ ಜಗಮಗ. MG ರೋಡಲ್ಲಿ ಏನಾದರೂ ಎಂಟ್ರಿ ಆದರೆ ಇಲ್ಲೇ ಎಕ್ಸಿಟ್ ಆಗೋ ಅಂಥದ್ದು. ಸಿಗ್ನಲ್ ಇದೆಯಲ್ಲ, ಈ ಸಿಗ್ನಲ್ಲಿಂದ
ಲೆಫ್ಟ್ ಸೈಡ್ಗೊಂದು ಎಂಟ್ರಿ ಇದೆ. ಆ ಕಡೆಯಿಂದ ವಾಪಸ್ ಈ ಕಡೆಗೆ ಬಂದರೆ ನಾವು ಈ ಕಡೆನೇ ಎಕ್ಸಿಟ್ ಆಗೋದು. ಗುರು ಲಾಸ್ಟ್ ಟೈಮು ಫುಲ್ಲು ಒಂಥರ ಸ್ವಲ್ಪ ರೋಡ್ಗೆ ಲಾಸ್ಟ್ ಟೈಮ್ ಎಲ್ಲ ರೋಡಲ್ಲಿ ಸ್ವಲ್ಪ ಎಂಟ್ರಿ ಆಗೋ ಥರ ಇತ್ತು ಓಡಾಡೋದು ಎಲ್ಲ. ಆದರೆ ಈ ಟೈಮ್ ಎಲ್ಲನೂ ಫುಲ್ಲು ರೋಡ್ನ ಕ್ಲಿಯರ್ ಕಟ್ಟಾಗಿ ಬಿಟ್ಟಿದ್ದಾರೆ. ಮತ್ತು ಓನ್ಲಿ ಫುಟ್ಪಾತ್ ಮೇಲೆ ಮಾತ್ರ ಜನಗಳು ಓಡಾಡಂಗೆ ಮಾಡವ್ರೆ ನೋಡಿ ಗೈಸ್. ನೋಡಿ ಫುಲ್ಲು ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲ ನಾಕಾಬಂದಿ ಹಾಕ್ಬಿಟ್ಟವ್ರೆ. ಈ ರೀತಿ ಅಳ್ಳಾಡಂಗಿಲ್ಲ, ಒಳಗಡೆ ಆ ಕಡೆಗೂ ಹೋಗೋಂಗಿಲ್ಲ. ಜಸ್ಟ್ ವೆಹಿಕಲ್ಸ್ ಏನಾದರೂ ಇದ್ದರೆ ಮಾತ್ರ ಅಲೋ ಮಾಡ್ತಾರೆ ಅಷ್ಟೇ. ಯಾರು ಒಬ್ರು ನಿಂತ್ಕೊಳ್ಳೋಂಗೆ ಇಲ್ಲ, ಎಲ್ಲರೂ ಜಸ್ಟ್ ಮೂವಿಂಗಲ್ಲೇ ಕಳಿಸ್ತವ್ರೆ. ಜಸ್ಟ್ ವಾಕ್ ಅಷ್ಟೇ. ಎಲ್ಲಿ ನಿಂತ್ಕೊಳ್ಳೋಕ್ಕೂ ಪೊಲೀಸರು ಬಿಡ್ತಾನೆ ಇಲ್ಲ ಗುರು. ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ತುಂಬ ಅಂದರೆ ತುಂಬ ಜನ ಇದ್ದಾರೆ ಪೊಲೀಸಂತೂ. ಒಂದು ಸೆಕೆಂಡ್ ನಿಂತ್ಕೊಂಡು ನೋಡ್ತೀನಿ, ಅಟ್ಲೀಸ್ಟ್ ಲೈಟಿಂಗ್ ನೋಡ್ತೀನಿ ಅಂದ್ರೂ ಬಿಡ್ತಿಲ್ಲ. ಅಷ್ಟು ಫಾಸ್ಟ್ ಮೂವಿಂಗ್ ಕಳಿಸ್ತಾನೆ ಅವರೇ. ಅದೇನು ಏನು ಮಾಡ್ತಾರೋ, ಅದು ಇನ್ನೇನು ಸೆಲೆಬ್ರೇಷನ್ ಮಾಡಬೇಕೋ ಏನೋ ಒಂದು ಗೊತ್ತಿಲ್ಲ. ದಿ ಓನ್ಲಿ ಪ್ಲೇಸ್ ಅಂತೆ ನೋಡಿ ಈ ರೋಡಲ್ಲಿ. ಈಗ ಒಂದು ಸ್ವಲ್ಪ ಈ ಕಡೆಗೆ ಒಳಗಡೆಗೆ ಬಿಟ್ಟವ್ರೆ, ಇಲ್ಲಿ ಒಳಗಡೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಒಂದು ಸ್ವಲ್ಪ ಅರ್ಲಿಯಾಗಿ ಬಂದುಬಿಟ್ವೇನೋ ಅಂತ ಅನ್ನಿಸ್ತೈತೆ. ಕ್ರೌಡು ಒಂದು ಸ್ವಲ್ಪ ಇಲ್ಲೆಲ್ಲ ಕಡಿಮೆ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಈಗ 9:30 ನೋಡ್ಬೇಕು ಮುಂದಕ್ಕೆ ಇನ್ನು ಯಾವ್ಯಾವ ಲೆವೆಲ್ ಆಗುತ್ತೆ ಅಂತ. ಸೀನ್ ಸಿತಾರಗಳು ಆಮೇಲೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಯಾರೋ ಹೂವು ಮಾರ್ತಾ ಇದ್ದವನಿಗೆ ಸರಿಯಾಗಿ ಬಿಟ್ರು ಪೊಲೀಸರು. ಎದ್ದೋಗು ಅಂತಂದ್ರೂ ಹೋಗ್ತಾನೆ ಇರಲಿಲ್ಲ, ಅದಕ್ಕೆ ಈ ರೀತಿ ಕಳಿಸ್ತವ್ರೆ. ಚೆಸ್ ಸ್ಟ್ರೀಟ್ನ ಎಂಪೈರ್ ಹೋಟ್ಲು ಆಪೋಸಿಟ್ ಇರೋಂಥ ಮಾಲ್ ಹತ್ರ ಎಷ್ಟೊಂದು ಜನ ಇದ್ದಾರೆ. ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಮತ್ತು ಆರಾಮಾಗಿ ನಿಂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಇದ್ದಿದ್ದು. ಬೇರೆ ಕಡೆ ಎಲ್ಲೂ ಬಿಡ್ತಾನೆ ಇರಲಿಲ್ಲ, ಎಲ್ಲ ಫಾಸ್ಟ್ ಮೂವಿಂಗ್ ಇತ್ತು. ಎಂಪೈರು ಚೆಸ್ ಸ್ಟ್ರೀಟಿಂದ ಈ ಕಡೆಗಿದೆಯಲ್ಲ ಮೂಲೆಯಲ್ಲಿ, ಈಗ 9:45 ಆಗ್ತಾ ಇದೆ. ಸೊ ಜನ ಮಾತ್ರ ಇಷ್ಟಿದ್ದಾರೆ. ಈ ಕಡೆಯಿಂದ ಎಂಟ್ರಿ ಇದೆ ಚೆಸ್ ಸ್ಟ್ರೀಟ್ ಒಳಗಡೆಗೆ. ಆ ಕಡೆಯಿಂದ ಮೆಟ್ರೋ ಡೋರು ಇರ್ಬೋದು, ಅದು ಇದು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ರೌಡ್ ಎಲ್ಲ ಎಷ್ಟೆಷ್ಟಿದೆ ತೋರಿಸ್ತೀನಿ ನೋಡಿ. ಈಗ ರೈಟ್ ನಾವು ಕರೆಕ್ಟಾಗಿ 10 o'clock ಆಗಿದೆ. 10 o'clock ಆದರೂ ಈ ಲೆವೆಲ್ಗೆ ಸ್ವಲ್ಪ ಮಿನಿಮಲ್ಲಾಗೆ ಇದೆ ಕ್ರೌಡು. ಬರ್ತಾ 11 ಅಥವಾ 12 ಆಗ್ತಾ ಬರೋಂಗೆ ಸ್ವಲ್ಪ ಜಾಸ್ತಿ ಜನ ಇರ್ಬೋದು ಅಂತ ಅನಿಸುತ್ತೆ. ಗಾಯ್ಸ್ ಇಲ್ಲೆಲ್ಲ ಒಳಗಡೆ ಫುಲ್ಲು ಪಾರ್ಟಿ ನಡೀತಾ ಇದೆ ಆಲ್ರೆಡಿ. ಬರಬೇಕು ಅಂದರೆ ಒಂದು ರೌಂಡ್ ಹಂಗೆ ಹೊಡ್ಕೊಂಡು ಬರಬೇಕು. ಇವಾಗ ಇದು MG ರೋಡ್ ಸೈಡಿಂದ ಬಂದರೆ ಈ ರೀತಿ ಎಂಟ್ರೆನ್ಸ್ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಪೊಲೀಸು ಫುಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಒಂದು ರೌಂಡು ಯಾರೋ ಫುಲ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. MG ರೋಡು ಮೆಟ್ರೋ ಸ್ಟೇಷನಿಂದ ನಾವೇನಾದರೂ ಎಂಟ್ರಿ ಆದರೆ, ಸೊ ನಾವು ಬ್ರಿಗೇಡ್ ರೋಡ್ನ ಮುಗಿಸ್ಕೊಂಡು ರೆಸಿಡೆನ್ಸಿ ರೋಡ್ನ ಮುಗಿಸ್ಕೊಂಡು ಅದಾದಮೇಲೆ ಮ್ಯೂಸಿಯಂ ರೋಡಿಂದ ವಾಪಸ್ಸು ಚೆಸ್ ಸ್ಟ್ರೀಟ್ಗೆ ಬರ್ತೀವಿ. ಸೊ ಇದೊಂದು ಫುಲ್ಲು ಲಾಂಗ್ ರೌಂಡ್ ಹಾಕ್ಕೊಂಡು ಬರಬೇಕಾಗತ್ತೆ. ಅಲ್ಲಿ MG ರೋಡು ಎಂಟ್ರೆನ್ಸಿಂದ ಸ್ಟಾರ್ಟ್ ಆದರೆ ಈ ರೋಡ್ ಫುಲ್ಲು ಸ್ಟ್ರೈಟ್ ಹಿಂಗೇ ಹೋಗಬೇಕು. ಪೊಲೀಸರು ಇಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕಂತೂ ಬಿಡೋದೇ ಇಲ್ಲ. ತಬಾ ಹೊಡೆದು ನಡ್ರ ಪಿ ಊದಿ ಕಳಿಸ್ತಾವ್ರೆ. ಏನೂ ಮಾಡೋಕ್ಕಾಗಲ್ಲ. 12 ಗಂಟೆವರೆಗೂ ಇದೇ ಸೀನ್ ಆಗುತ್ತೆ 100%. ಹೋಗೋದು, ಒಂದು ರೌಂಡ್ ಹಾಕೋದು, ವಾಪಸ್ ಹಿಂಗೆ ಬರೋದು. ಆಲ್ರೆಡಿ ಒಂದು ರೌಂಡ್ ಹಾಕೋ ಬಂದಿದ್ದೀವಿ, ಇವಾಗ ಇನ್ನೊಂದು ರೌಂಡ್ ಹಾಕೊಂಡು ಹೋಗ್ತೀವಿ ಹಂಗೆಲ್ಲ ಬಳಸ್ಕೊಂಡು. ನೋಡೋಣ. ಇಲ್ಲಂತೂ ಯಾವುದೋ ಒಂದು ಸ್ಟೋರ್ ಓನರ್ಗೆ ಮತ್ತು ಅಲ್ಲಿ ಕೆಲಸ ಮಾಡೋರನ್ನ ಕರೆದ್ಬಿಟ್ಟು ಸರಿಯಾಗೇನೇನೇ ಆವಾಜ್ ಹಾಕಿ ಏನೇನೋ ಇದು ಮಾಡ್ತಾಯಿದ್ರು ಪೊಲೀಸರು. ಯಾಕೆ ಅಂತ ಅಂದರೆ ಅವ್ನಿಗೆ 3-4 ಸತಿ ವಾರ್ನಿಂಗ್ ಕೊಟ್ಟರು. ಪಾರ್ಟಿಗೆ ಎಲ್ಲರನ್ನೂ ಇಲ್ಲಿಂದ ಇನ್ನೂ ಇನ್ವೈಟ್ ಮಾಡಿಕೊಂಡು ಅಲ್ಲಿ ಗುಡ್ಡೆ ಥರ ಮಾಡ್ತಾಯಿದ್ದ ಎಲ್ಲರನ್ನೂ ಕರೆಸ್ಕೊಂಡು, ಅದಕ್ಕೆ ಅವನ್ನ ಕರೆಸ್ಕೊಂಡ್ಬಿಟ್ಟು ಜೋರಿಗೆ ವಾರ್ನಿಂಗ್ ಕೊಡ್ತಾಯಿದ್ರು. ಇವನ ಮೇಲೆ ಕೇಸ್ ಹಾಕ್ರಿ, ಇವನ್ನ ಬಿಡಬೇಡ್ರಿ, ಹಂಗೆ ಹಿಂಗೆ ಅಂತ. ಒಂದು ಸತಿ ಹೇಳಿದ್ರು ಅವ್ನು ಕೇಳಲಿಲ್ಲ, ಅವ್ರ ಜೊತೆ ಆರ್ಗ್ಯುಮೆಂಟ್ಗೆ ಇಟ್ಕೊಂಡ. ಸೊ ಅದಕ್ಕೆ ಫುಲ್ಲು ಪೊಲೀಸರೆಲ್ಲನೂ ಇವನ ಮೇಲೆ ಕೇಸ್ ಹಾಕಿ ಅಂತ ದೊಡ್ಡದಾಗಿ ಆಫೀಸರ್ ಯಾರೋ ದೊಡ್ಡವರು ಅನ್ಸುತ್ತೆ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಕೊನೆಗೆ ಫುಲ್ಲು ಬ್ರಿಗೇಡ್ ರೋಡು ಎಂಡಿಂಗಿಗೆ ಮತ್ತು ರೆಸಿಡೆನ್ಸಿ ರೋಡ್ ಹತ್ರಕ್ಕೆ ಬಂದರೆ ಈ ರೀತಿ ಒಂದು ಕಾಮ್ ವೈಬೇ ಇತ್ತು ಇಲ್ಲಿ. ರೆಸಿಡೆಂಟಿ ರೋಡ್ನಿಂದ ಈ ಕಡೆಗೆ ಬರಬೇಕಾದ್ರೆ ಎಷ್ಟೊಂದು ಜನನೂ ತುಂಬ ಜನ ಓಡಾಟ ಇತ್ತು. ಅದಕ್ಕೆ ಟ್ರಾಫಿಕ್ನ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಕ್ರೌಡ್ನ ಕ್ಲಿಯರ್ ಮಾಡ್ತಾಯಿದ್ರು. ಬೌರಿಂಗ್ ಇನ್ಸ್ಟಿಟ್ಯೂಟ್ ರೋಡಲ್ಲಿ ಈ ರೀತಿ ಯಾರೋ ಕ್ಯಾಪ್ ಹಾಕ್ಕೊಂಡು ಈ ರೀತಿ ನಿಂತ್ಕೊಂಡಿದ್ರು. ಎಲ್ಲರಿಗೂ ಹಾಯ್ ಮಾಡ್ತಿದ್ರು. ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಹೋಗಿ ಫೋಟೋ ತೆಗೆಸ್ಕೊತಿದ್ರು. ಅದೇ ರೀತಿ ನಾನು ಹೋಗ್ಬಿಟ್ಟು ಒಂದು ವೀಡಿಯೋಗೆ ಫೋಸ್ ಕೊಟ್ಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದೆ. ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಆ ರೀತಿ ಎಂಟರ್ಟೈನ್ ಮಾಡೋದು ತುಂಬ ಕಷ್ಟ, ಎಲ್ಲರಿಗೂ ಬರಲ್ಲ. ಅಪ್ರಿಷಿಯೇಷನ್ ಮಾಡೋ ಅಂಥ ವಿಷಯನೇ ಅದು ಮಾತ್ರ. ಅದಾದಮೇಲೆ ಫುಲ್ಲು ಗ್ಲಾಸ್ ಲೈಟ್ನ ಕಣ್ಣಿಗೆ ಹಾಕ್ಕೊಂಡು ಫುಲ್ ಆ ಕಡೆ ಈ ಕಡೆ ವೈಬ್ ಮಾಡಿಕೊಂಡು ನಾನಂತೂ ಸಖತ್ತಾಗಿ ಓಡಾಡ್ತಾ ಇದ್ದೆ. ಆಂಬುಲೆನ್ಸ್ ಬೇರೆ ಮುಂದೈತೆ. ಗಾಡಿ ಮಾಡಿಕೊಡಿ. ಸಾರ್ವಜನಿಕರಲ್ಲಿ ಮನವಿ, ದಯವಿಟ್ಟು ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡಿ ಎಲ್ಲ. ಓ ಗಾಯ್ಸ್, ಚೆಸ್ ಸ್ಟ್ರೀಟ್ ನೋಡ್ರಿ ಹೆಂಗಾಗೋಗೈತೆ.
ಈಗ 12 ಗಂಟೆ ಆಲ್ರೆಡಿ ಆಗೋಯ್ತು. ಸೊ ಎಲ್ಲ ಕಡೆ ಪೊಲೀಸರಿದ್ದಾರೆ, ಎಲ್ಲ ಕಡೆ CC ಕ್ಯಾಮ್ರಾಗಳಿದ್ದಾವೆ. ಹ್ಯಾಪಿ ನ್ಯೂ ಇಯರ್. ಹಿಂದೆನೇನು And don't buy drinks. No drinks, no alcohol. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಅಪ್ಲೋಡ್ ಆಗಬೇಕು, ಆಗಲಿಲ್ಲ ಅಂದ್ರೆ ನೀವು ಸುಮಾರು ಒಂದು 5 ರೌಂಡ್ ಹಾಕಿದ್ದೀವಿ ಆಲ್ಮೋಸ್ಟು. ಅದಾದಮೇಲೆ ಫುಲ್ಲು ಟಿ ವಿ ಚಾನಲ್ ಅವರೆಲ್ಲ ಬಂದಿದ್ದರು. ಟಿ ವಿ ಚಾನಲ್ ಅವರು ಎಲ್ಲರ ಬೈಟು ತೊಗೊಳ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಥರ ಆನ್ಸರ್ ಮಾಡ್ತಾಯಿದ್ರು. ನಿಜವಾಗ್ಲೂ ಒಂಥರ ಸಖತ್ತಾಗಿ ಇತ್ತು ಗುರು. ಏನು ಒಂಥರ ಬೇರೆ ಥರ ಇನ್ಸಿಡೆಂಟ್ಗಳು ಏನೂ ಆಗಿಲ್ಲ. ಎಲ್ಲನೂ ಪೀಸಾಗಿ ಬಂದರು, ಪೀಸಾಗಿ ಎಲ್ಲ ಆಗ್ತಾಯಿತ್ತು ಅನ್ನೋ ಒಂದು ಫೀಲಿಂಗ್ ಮಾತ್ರ ಇತ್ತು ಗುರು. ಇವಾಗ ಆ ಕಡೆಯಿಂದ ಮೇನ್ ರೋಡಲ್ಲಿ ಈ ರೋಡಲ್ಲಿ ಬಿಟ್ಟವ್ರೆ. ಸೊ ಎಲ್ಲ ಜಗಮಗ. ನನ್ನ ಚಾನಲ್ನ ಪ್ರತಿಯೊಬ್ಬರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ನೀವೇನೇನು ಕನ್ಸ್ಕೊಂಡಿದ್ದೀರೋ ಎಲ್ಲ ಈಡೇರಲಿ ಅಂತ ನಿಮ್ಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಾನಂತೂ ಸುಮಾರು ಕಡೆ ಸುಮಾರು ಚಾನಲ್ಗೆಲ್ಲನೂ ಬೈಟ್ ಕೊಟ್ಬಿಟ್ಟು ಬಂದೆ. ನನಗೆ ಗೊತ್ತಿಲ್ಲ ಯಾವ್ದಾದ್ರು ಚಾನಲಲ್ಲಿ ಬಂದಿರ್ಬೋದು. ಎಲ್ಲಿ ನೋಡಿದ್ರು ಡಿ ಬಾಸ್ ಅಂತಾರೆ. ಹೋಗು ಎಲ್ಲರೂ ಡಿ ಬಾಸ್. ಈಗ ಫೈನಲಾಗಿ 12 ಗಂಟೆ ಆದಮೇಲೆ ನಮ್ಮನ್ನು ಬ್ಯಾರಿಕೇಡ್ನ ತೆಗೆದುಬಿಟ್ಟು ರೋಡಲ್ಲಿ ವಾಕ್ ಮಾಡೋಕ್ಕೆ ಥರ ಬಿಟ್ಟರು. ನೋಡಿ ಎಲ್ಲರೂ ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀವಿ ಶಿಸ್ತಾಗಿ. ನಿಜವಾಗ್ಲೂ ಇದೊಂಥರ ಅಷ್ಟು ಕ್ರೌಡ್ನ ಆ ರೀತಿ ಫುಟ್ಪಾತಲ್ಲಿ ಮ್ಯಾನೇಜ್ ಮಾಡೋಕ್ಕಂತೂ ಆಗಲ್ಲ. ಕರೆಕ್ಟಾಗಿ ವೆಲ್ ಪ್ಲ್ಯಾನ್ ಮಾಡಿದರು ಅಂತ ಹೇಳ್ಬೋದು. ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದರೆ ನಮ್ಮ RCB ಟೈಮಲ್ಲಿ RCB ವಿನ್ ಆಯ್ತಲ್ಲ, ಆ ಟೈಮಲ್ಲಿ ಏನಾದರೂ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರೆ ಯಾವುದೇ ರೀತಿ ಪ್ರಾಣಗಳು ಹೋಗ್ತಾ ಇರಲಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಇದಂತೂ ಭಾಳ ಖುಷಿ ಆಯ್ತು ನನಗಂತೂ. ಸಂಭ್ರಮ ಸಡಗರ ಚರ್ಚ್ಶೀಟಲ್ಲಿ ಸಡಗರ ಸಂಭ್ರಮ. ಇಲ್ಲಿ ನೋಡಿ ಆಲ್ಮೋಸ್ಟು 1 ಗಂಟೆ 1:15 ಆಗ್ತಾ ಬಂತು. ಆದ್ರೂ ಬಾರ್ಗೆ ಹೋಗೋದು ಬಿಟ್ಟಿಲ್ಲ ಜನ. ಇಲ್ಲ ಯಾವುದೋ ಒಂದು ಬಾರ್ಗೆ ಫುಲ್ಲು ಮುಚ್ಚಿಬಿಟ್ಟವ್ರೆ. ಮೇ ಬಿ ಫುಲ್ಲು ಪೊಲೀಸು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡೋಕೆ ಇನ್ನೂ ಬಿಟ್ಟಿದ್ದಾರೆ, ಯಾಕೂ ಗೊತ್ತಿಲ್ಲ. ಎಲ್ಲ ಅಲ್ಲೇ ಇದ್ದರು. ಬಟ್ ಎಷ್ಟೊಂದು ಜನ ಫುಲ್ ಡ್ರಿಂಕ್ಸ್ ಎಲ್ಲ ತೊಗೊತಾ ಇದ್ರು. ಯಾರೋ ರಾಜ್ ಬಿ ಶೆಟ್ಟಿ ಅವರು ಫ್ಯಾನ್ ಅನಿಸುತ್ತೆ, ಮತ್ತು ಉಪೇಂದ್ರ ಅವರ ಫ್ಯಾನ್ ಅನಿಸುತ್ತೆ. ನಿಜವಾಗ್ಲೂ ಈ ರೀತಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ರು. ಒಂಥರ ಯೂನಿಕ್ ಲುಕ್ ಆಗಿತ್ತು. ಪೊಲೀಸವ್ರಂತೂ ಫುಲ್ಲು ಜಗಳ. ಅಂಗಡಿಯವ್ರಿಗೆ, ಅಲ್ಲಿರೋರಿಗೆ, ಅವ್ರಿಗೆ ಎಲ್ಲ ಜಗಳ. ಎತ್ತು ನಡಿ ಹಂಗೆ ಹಿಂಗೆ ಅಂತ. ಇಲ್ಲಿ ಪೊಲೀಸರಿಗೂ ಮತ್ತು ಅಂಗಡಿಯವ್ರಿಗೆ ಫುಲ್ಲು ದಗ. ಎಷ್ಟೇ ಹೇಳಿದ್ರು ಅವ್ನು ಕ್ಲೋಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಅವ್ನು ತುಂಬ ವ್ಯಾಪಾರ ಆಗ್ತಾಯಿತ್ತು. ಅಕ್ಕಪಕ್ಕ ಒಂದು 3-4 ಹೋಟ್ಲು ಮಾತ್ರ ಓಪನ್ ಇದ್ವು. ಅವನ್ನ ಅಲ್ಲೇ ಜಾಸ್ತಿ ಕ್ರೌಡ್ ಆಗಿ ಫುಲ್ಲು ಎಲ್ಲರೂ ಅಲ್ಲೇ ಬಂದು ನಿಂತ್ಕೊಂಡಿರೋದ್ರಿಂದ ಪೊಲೀಸ್ಗೂ ಅವ್ರಿಗೆ ಫುಲ್ಲು ಮಾತಿನ ಚಕಮಕಿ ಆಗಿ ನೋಡಿ ಒಳಗಡೆಗೆ ಹೋಗ್ಬಿಟ್ಟು ಎಲ್ಲನೂ ಹೊರಗಡೆ ಹಾಕು ಹಂಗೆ ಹಿಂಗೆ ಅಂತ ಇದ್ರು. ಯಾಕಂದರೆ ಅವ್ರು ಸುಮಾರು ಸತಿ ಬಂದು ಹೇಳ್ತಾಯಿದ್ರು, ಆದ್ರೂ ಅವ್ರು ಕೇಳ್ತಾನೆ ಇರಲಿಲ್ಲ. ಅವ್ರಿಗೆ ವ್ಯಾಪಾರ ನೋಡೋ ದೃಷ್ಟಿಯಿಂದ ಎಲ್ಲರಿಗೂ ಜನಗಳಿಗೆ ತೊಂದರೆ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಿದ್ರು. ಆದರೆ ಜನಗಳು ನಾವು ತಿನ್ಬೇಕ್ರಿ ಬಿಡ್ರಿ ಹಂಗೆ ಹಿಂಗೆ ಅಂತ ಇದ್ರು. ಈ ಆಟೋದಲ್ಲೇ ಈಗ ಮನೆಗೆ ಹೋಗಿ ಸೇರ್ಕೋಬೇಕು. ತುಂಬ ಎಕ್ಸ್ಪೆನ್ಸಿವ್ ಆಗಿ ಕೇಳ್ತಾ ಇದ್ದಾರೆ ಎಲ್ಲರೂ. 1,500 2,000 ಹಂಗಂತ ಕೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಒಂದು ಒಳ್ಳೆ ಫೇರಲ್ಲಿ
ಈ ಆಟೋ ಸಿಕ್ತು, ಅದಕ್ಕೆ ಈಗ ಮನೆಗೆ ಹೋಗಿ ಸೇರ್ಕೊತಾ ಇದೀವಿ. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವರ್ಷದ ಸಂಭ್ರಮ ಸಡಗರ ಚರ್ಚ್ ಸ್ಟ್ರೀಟಲ್ಲಿ ಯಾವ ರೀತಿ ಇತ್ತು ಅಂತ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.